ಬೇಸಿಗೆಗೆ ಎಲ್ಲೆಲ್ಲೂ ನೀರಿಗೆ ಹಾಹಾಕಾರ. ಮನುಷ್ಯ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ನೀರಿಗೆ ಪರದಾಟ. ಹೀಗಾಗಿ ಪಕ್ಷಿಗಳ ದಾಹ ತಣಿಸಲು ಮುಂದಾದ ಹುಣಸೂರಿನ ಜನಧ್ವನಿ ಫೌಂಡೇಶನ್ ಯುವಕರ ಕಾರ್ಯಕ್ಕೆ ಚಾಲನೆ ನೀಡಿ ಖ್ಯಾತ ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹುಣಸೂರು ತಾಲೂಕಿನ ಆಯರಹಳ್ಳಿ ಪ್ರವೀಣ್ ಮತ್ತು ತಂಡದಿಂದ ವಿನೂತನ ಸೇವೆ ಮಾಡಲಾಗುತ್ತಿದ್ದು, ಮರಕ್ಕೆ ಬೌಲ್ ಕಟ್ಟಿ ಪಕ್ಷಿಗಳಿಗೆ ನೀರು ಉಣಿಸುತ್ತಿದ್ದಾರೆ ಯುವಕರು. ಪ್ಲಾಸ್ಟಿಕ್ ಡಬ್ಬಗಳಿಗೆ ನೀರು ತುಂಬಿ ಮರಕ್ಕೆ ತೂಗು ಹಾಕುತ್ತಿರುವ ಯುವಕರ ತಂಡ. ಆಯರಹಳ್ಳಿ ಪ್ರವೀಣ್ ಮತ್ತು ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಯುವಕರ ಜೊತೆ ಸೇರಿ ಪಕ್ಷಿಗಳಿಗೆ ನೀರೊದಗಿಸುವ ಕಾರ್ಯದಲ್ಲಿ ಭಾಗಿಯಾದ ಧರ್ಮೇಂದ್ರ, ಮೈಸೂರಿನ ಹೊರವಲಯದ ಹಲವು ಭಾಗಗಳಲ್ಲಿ ಪಕ್ಷಿಗಳಿಗೆ ಯುವಕರಿಂದ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ನಾವು ಅರಣ್ಯ ವನ್ಯಜೀವಿ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು. ಬೇಸಿಗೆ ಕಾಲ ಮುಗಿಯುವವರೆಗೂ ಎಲ್ಲರೂ ಪ್ರಾಣಿ ಪಕ್ಷಿಗಳಿಗೆ ನೀರೊದಗಿಸುವ ಕೆಲಸ ಮಾಡಬೇಕು. ನೀರಿನ ತೊಂದರೆ ಇರುವ ಕಡೆಗಳಲ್ಲಿ ಸಾಧ್ಯವಾದಷ್ಟು ನೀರಿನ ವ್ಯವಸ್ಥೆ ಮಾಡಬೇಕೆಂದು ಯುವಕರ ತಂಡ ಸರ್ವರಲ್ಲಿ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ ಹುಣಸೂರಿನ ಉತ್ಸಾಹಿ ಯುವಕರಾದಂಥ ಜನಧ್ವನಿ ಫೌಂಡೇಶನ್ನ ಸದಸ್ಯರು ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಗಿಡಗಳಿಗೆ ಇದನ್ನು ನೇತಾಕಿ ಈ ಬೇಸಿಗೆ ಕಾಲದಲ್ಲಿ ಪಕ್ಷಿಗಳು ನೀರಿಗೆ ದಾಹದಿಂದ ಪರಿತಪಿಸಿ ಸಾವನ್ನಪ್ಪುವಂಥ ಒಂದು ದುರಂತವನ್ನು ನಾವೆಲ್ಲ ನೋಡ್ತಾ ಬಂದಿದ್ದೀವಿ. ವರ್ಷ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ಭೂತ ದಯೆಯಿಂದ, ಪಕ್ಷಿಗಳ ಮೇಲಿನ ಪ್ರೇಮದಿಂದ, ಮೂಕ ಪ್ರಾಣಿಗಳ ಮೇಲಿನ ಒಂದು ಪ್ರೇಮದಿಂದ ಇವರು ಪ್ರವೀಣ್ ಮತ್ತು ತಂಡ ಜನಧ್ವನಿ ಫೌಂಡೇಶನ್ನ ಸದಸ್ಯರು ಈ ಒಂದು ಗಿಡಕ್ಕೆ ಇದೊಂದು ನೀರಿನ ಒಂದು ಬುತ್ತಿಗಳನ್ನು ನೇತು ಹಾಕುವುದರ ಮೂಲಕ ಪಕ್ಷಿಗಳಿಗೆ ಒಂದು ಪ್ರಾಣದಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. 3 ದಿವಸಕ್ಕೊಂದ್ಸಲಿ ಪೀರಿಯಾಡಿಕಲ್ ಆಗಿ ಹೋಗಿ ಇವರೇ ನೀರು ಹಾಕಿ ಇದನ್ನು ಮೇಂಟೈನ್ ಮಾಡ್ತಾರೆ ಅನ್ನೋದು ಮತ್ತೊಂದು ಇಂಪಾರ್ಟೆಂಟ್ ಆದಂಥ ವಿಚಾರ. ಸುಮ್ಮನೆ ಇದು ಹಾಕಿ ಅವರು ಒಂದೇನೋ ವಿಡಿಯೋ ಮಾಡಿ ಬಿಟ್ಬಿಡ್ತಾ ಇಲ್ಲ. ಇದನ್ನು ಹಾಕಿ ಬೇಸಿಗೆ ಮುಗಿಯೋವರೆಗೂ, ಮಳೆಗಾಲ ಶುರುವಾಗೋವರೆಗೂ ಇಲ್ಲಿ ನೀರು ಇದರಲ್ಲಿ ತುಂಬಿರೋ ಥರ ನೋಡ್ಕೊಳ್ತೀವಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ ಮತ್ತು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಇದನ್ನು ವಿನೂತನವಾಗಿ ಒಂದು ಹೊಸದಾದಂಥ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಖರೀದಿಸಿ ಪ್ಲಾಸ್ಟಿಕ್ ದಾರದಿಂದ ಇದನ್ನು ಮರಕ್ಕೆ ಕಟ್ಟಿ ಪಕ್ಷಿಗಳು ತಮ್ಮ ದಾಹವನ್ನು ಇಂಗಿಸ್ಕೊಳ್ಳುವಂಥ ಒಂದು ಹೃದಯಂಗಮವಾದಂಥ ಕಾರ್ಯ, ಜನೋಪಯೋಗಿಯಾದಂಥ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಎಲ್ರಿಗೂ ಮಾದರಿ ಆಗಬೇಕು. ನೀವು ಎಲ್ಲ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೆಗಳಲ್ಲಿ ಈ ಥರದ್ದೊಂದು ಬೌಲ್ನ ಕಟ್ಟಿ ಕಟ್ಟೆಗಳ ಮೇಲೆ ಒಂದು ನೀರು ತುಂಬಿದ ಇಂಥ ಸಣ್ಣ ಬುತ್ತಿಗಳನ್ನು ಇಡಿ. ನೀರು ನೆರಳು ಪಕ್ಷಿಗಳಿಗೆ ಭಾಳ ಮುಖ್ಯ. ನಾವು ಮಾತಾಡಿ ಪರಿಹಾರ ಮಾಡ್ತೀವಿ, ಪಾಪ ಮೂಕ ಪ್ರಾಣಿಗಳು ಏನು ಗೊತ್ತಾಗೋದಿಲ್ಲ. ಸೊ ನೀರಾದರೂ ನಾವು ಮನುಷ್ಯ ಮಾತ್ರದವರು ನೀರನ್ನು ಕೊಡೋದರ ಮೂಲಕ ಅವರ ಒಂದು ಬೇಸಿಗೆಯನ್ನು ನಾವು ತಣಿಸ್ಬೋದು ಅಂತ ನಾನು ಅನ್ಕೋತೀನಿ. ನೀವು ಎಲ್ಲ ಈ ಥರ ಮಾಡಿ ತಾಯಿ ಚಾಮುಂಡೇಶ್ವರಿ ಜನಧ್ವನಿ ಸದಸ್ಯರಿಗೆಲ್ಲ ಒಳ್ಳೇದು ಮಾಡಲಿ. ಇಂಥವ್ರು 100 ಕಾಲ ಸುಖವಾಗಿರಲಿ, ಇಂಥ ಸಂತತಿ 1000 ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಈ ರೀತಿಯಾಗಿ ನೀವು ಸ್ನೇಹಿತರೆ ನಿಮ್ಮ ಮನೆ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಗಳಿಗೆ ಅಥವಾ ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಈ ಥರದ ಒಂದು ಬೌಲ್ ನೇತಾಕೋದ್ರಿಂದ ನೀವು 100 ಪಕ್ಷಿಗಳ ನೀರಿನ ದಾಹವನ್ನು ತಣಿಸ್ಬೋದು. ಎಂಥ ಒಳ್ಳೆಯ ಒಂದು ಇನಿಷಿಯೇಟಿವ್. ವರ್ಷ ನೀವು ಎಲ್ಲ ಮಾಡ್ತಾ ಬಂದಿದ್ದೀರಿ, ಗೊತ್ತಿಲ್ಲದೆ ಇರೋದೇನಿಲ್ಲ. ಆದರೆ ವರ್ಷ ಇದನ್ನು ನಾವು ಊದಶಂಕ ಊದ್ತಾ ಇರಬೇಕು, ಜನಕ್ಕೆ ಅದನ್ನು ಖುಷಿ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಮರ್ತಿರ್ತಾರೆ. ಅವ್ರನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ನಿಮ್ಮ ಕೆಲಸದ ಬಿಡುವಿಲ್ಲದ ವೇಳೆಯಲ್ಲಿ ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಈ ಥರದ್ದೊಂದು ನೀವು ನಿಮ್ಮ ಮುಂದಿನ ಮರ ಗಿಡಗಳಿಗೆ, ನಿಮ್ಮ ಕಟ್ಟೆ ಕಾಂಪೌಂಡ್ಗಳಲ್ಲಿ, ನಿಮ್ಮ ಕಿಟಕಿಗಳಲ್ಲಿ ಈ ಥರದ್ದು ಇಟ್ಟರೆ ಎಷ್ಟೋ ಪಕ್ಷಿಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ಈ ಜನಧ್ವನಿ ಸದಸ್ಯರಿಗೆ ಹುಣಸೂರಿಂದ ಇವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಆ ಕಡೆ ಇದು ಕಾಡು ಜಾಸ್ತಿ ಇರೋದ್ರಿಂದ ಸೊ ತುಂಬ ನೀರು ಬೇಕಾಗುತ್ತೆ. ಮಳೆ ಬರೋವರೆಗೂ ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ನೀರಿಲ್ಲದೆ ಪರಿತಪಿಸುವಂಥ ಒಂದು ದೃಶ್ಯ ಉಂಟಾಗಿದೆ. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ನಾವು ಮಾತ್ರ ನೀರು ಕುಟ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರಬಾರ್ದು.
ಇಂಥವನ್ನ ನಾವು ಇನಿಷಿಯೇಟಿವ್ ತಗೊಂಡು ಒಳ್ಳೇದಾಗಲಿ ಅಂತ ನಾವು ಅವ್ರಿಗೂ ಒಂದು ನೀರಿನ ದಾಹವನ್ನು ತಣಿಸೋ ಅಂಥದ್ದೊಂದು ಕೆಲಸನ ಮಾಡಬೇಕು. ಜನಧ್ವನಿ ಸದಸ್ಯರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಲಿ. ನಮಸ್ಕಾರ.